ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನ ಬಳಸ್ಕೊಂಡು ಈ ರೀತಿ ಫ್ಲವರ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ಫ್ಲವರಲ್ಲಿ ಪೆಟಲ್ಸು ಟ್ವಿಸ್ಟಿಂಗ್ ಆಗಿ ಬಂದಿದೆ. ಸೊ ಟ್ವಿಸ್ಟಿಂಗ್ ಟೈಪಲ್ಲಿ ಬಂದಿದೆ. ಲೀಫು ಅಷ್ಟೇ ಪುಟ್ಟ ಪುಟ್ಟದಾಗಿ ಲೀಫ್ ಬಂದಿದೆ. ಸೊ ಹಿಂಭಾಗದಲ್ಲಿ ನೋಡ್ಬೋದು, ಹಿಂಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಮುಂಭಾಗದಲ್ಲಿ ಈ ರೀತಿ ಬಂದಿದೆ. ಫ್ಲವರು ತುಂಬ ಕ್ಯೂಟಾಗಿ ಬಂದಿದೆ ಫ್ಲವರ್ ಮಾತ್ರ. ಸೊ ನೀವು ಮಕ್ಕಳಿಗೆ ಡ್ರೆಸ್ಸಿಗೆ ಯಾವುದಾದ್ರು ಮ್ಯಾಚಿಂಗ್ ಕಲರ್ಸ್ ನಿಮಗೆ ಸಿಕ್ಕಿಲ್ಲ ಫ್ಲವರ್ಸ್ ಅಂದಾಗ ನೀವು ಈ ರೀತಿ ಮಾಡ್ಬಿಟ್ಟು ಹಾಕ್ಕೋಬೋದು. ಸೆಂಟ್ರಲ್ಲಿ ಒಂದು ಹಾಫ್ ಬೀಟ್ ಆಗಲಿ ಪರ್ಲ್ ಬೀಟ್ಸ್ ಆಗಲಿ ಹಾಕ್ಕೊಂಡ್ರೆ ಇನ್ನೂ ಕ್ಯೂಟಾಗಿ ಕಾಣುತ್ತೆ. ಸೊ ನಾನು ಇಲ್ಲಿ ಹಾಕ್ಕೊಂಡಿಲ್ಲ, ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಮತ್ತು ಹೆಡ್ ಬ್ಯಾಂಡಿಗೆ ಕೂಡ ಹಾಕೋಬೋದು ಇದನ್ನು. ಸೊ ನಾವೇ ಮಾಡಿದ್ವು ಅನ್ನೋ ಖುಷಿನೂ ಇರುತ್ತೆ. ಕೆಲವು ಟೈಮ್ ನಮಗೆ ಬೇಕಾಗಿರೋ ಕಲರ್ ಸಿಗೋದಿಲ್ಲ, ಆಗ ಉಲ್ಲನ್ ತೊಗೊಂಡು ಈ ರೀತಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮಗೆ ಬೇಕಾಗಿರೋ ಕಲರು ಸಿಗುತ್ತೆ, ಮತ್ತು ನಾವೇ ಹಾಕಿದ್ವು ಅನ್ನೋ ಖುಷಿನೂ ನಮಗಿರುತ್ತೆ. ಸೊ ತುಂಬ ಕ್ಯೂಟಾಗೂ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಫ್ಲವರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಕ್ರೋಕೆಟ್ ವರ್ಕ್ ಅಂದರೆ ಇಷ್ಟ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ರಾಣಿ ಪಿಂಕ್ ಕಲರು ಉಲ್ಲನ್ ತೊಗೊಂಡಿದ್ದೀನಿ. ಇದನ್ನು ನಾನು ಪೆಟಲ್ಸಿಗೆ ಯೂಸ್ ಮಾಡ್ತಾ ಇದ್ದೀನಿ ಈ ಕಲರ್ನ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಪಾಚಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ನಾನು ಲೀಫಿಗೆ ಯೂಸ್ ಮಾಡ್ತಿದ್ದೀನಿ, ಅಂದರೆ ಎಲೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಈ ಎರಡು ಕಲರ್ ಕಾಂಬಿನೇಷನಲ್ಲಿ ನಾನು ಇವತ್ತು ಉಲ್ಲನ್ ಫ್ಲವರ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ 3.0 mm ಕ್ರೋಶಾನ ಉಪಯೋಗಿಸ್ತಾ ಇದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ ಫ್ರೆಂಡ್ಸ್. ಇವಾಗ ಫ್ಲವರ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ಬಾಟಲ್ ಗ್ರೀನ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ತಗೊಂಡು ನೋಡಿ ಮ್ಯಾಜಿಕ್ ಸರ್ಕಲ್ ಹಾಕೊಳ್ತಾ ಇದ್ದೀನಿ. ನೋಡಿ, ಉಲ್ಲನ್ ತುದಿನ ಹೇಗೆ ಇಟ್ಕೊಂಡು ಹೀಗೆ ಒಂದು ರೌಂಡ್ ಸುತ್ಕೊಂಡು ಇದ್ರ ಒಳಭಾಗದಿಂದ ಕ್ರೋಶ ತೋರಿಸಿ ಈ ಉಲ್ಲನ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಮ್ಯಾಜಿಕ್ ಸರ್ಕಲ್. ಸೊ ಮ್ಯಾಜಿಕ್ ರಿಂಗ್ ಅಂತಾನೂ ಹೇಳ್ತಾರೆ, ಮ್ಯಾಜಿಕ್ ಸರ್ಕಲ್ ಅಂತಾನೂ ಹೇಳ್ತಾರೆ. ಸೊ ಇವಾಗ 16 ಸಿಂಗಲ್ ಕ್ರೋಶೆ ಈ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ ಹಾಕ್ಕೋಬೇಕು. 1 2 ಹೀಗೆ 16 ಸಿಂಗಲ್ ಕ್ರೋಶೆ ಹಾಕೋಬೇಕು. ಸೊ ಮ್ಯಾಜಿಕ್ ಸರ್ಕಲ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಮ್ಯಾಜಿಕ್ ಸರ್ಕಲ್ ಯಾವ ರೀತಿ ಹಾಕಬೇಕು ಅನ್ನೋದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬಹುದು. ನೋಡಿ, 1 2 3 4 5 6 7 8 9 10 11 12 13 14 15 16. ನೋಡಿ, 16 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಇವಾಗ ಈ ಸೆಂಟ್ರಲ್ಲಿ ಹೋಲು ದೊಡ್ಡದಾಗಿದೆ ಅಲ್ವಾ, ಇಲ್ಲಿ ಚಿಕ್ಕದಾಗಿ ಉಲ್ಲನ್ ಇದೆಲ್ಲ, ಈ ಉಲ್ಲನ್ನ ಇಟ್ಕೊಂಡು ಸ್ವಲ್ಪ ಎಳ್ಕೊಳ್ಳಿ. ನೋಡಿ, ಹೀಗೆ ಎಳ್ಕೊಂಡ್ರೆ ಸ್ವಲ್ಪ ಕ್ಲೋಸ್ ಆಗುತ್ತೆ. ಸ್ವಲ್ಪ ಈ ರೀತಿ ಇರಲಿ, ಇಷ್ಟು ಗ್ಯಾಪ್ ಬಿಟ್ಕೊಳ್ಳಿ, ತುಂಬ ಗ್ಯಾಪ್ ಇರಬಾರ್ದು. ಸೊ ಇವಾಗ 16 ಸಿಂಗಲ್ ಕ್ರೋಶೆ ಆಯ್ತಲ್ವಾ, ಫಸ್ಟ್ ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ, ಆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಾನು 3 ಚೈನ್ ಹಾಕ್ಕೊಳ್ತೀನಿ, ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3. ಈಗ ಇಲ್ಲಿಂದ ಒಂದು ಲೂಪ್ನ ಸ್ಕಿಪ್ ಮಾಡಿ ಎರಡನೇ ಲೂಪಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. ನೋಡಿ ಹೀಗೆ, ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ, ಮತ್ತೆ ಒಂದು ಲೂಪ್ನ ಸ್ಕಿಪ್ ಮಾಡಿ ಎರಡನೇ ಲೂಪಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ 8 ಪೆಟಲ್ಸ್ ಬರೋ ರೀತಿ ಫ್ಲವರ್ ಹಾಕ್ಕೊಳ್ತಾ ಇರೋದು, ಹಾಗಾಗಿ 8 ಪೆಟಲ್ಸ್ ಬರೋದಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು,
ಒಂದು ಲೂಪ್ನ ಸ್ಕಿಪ್ ಮಾಡಿ ಎರಡನೇ ಲೂಪಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಮತ್ತೆ 3 ಚೈನು. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಬೇಸಿಕ್ ಸ್ಟಿಚಸ್ ಗೊತ್ತಿಲ್ಲದೆ ಇರೋರು ಆ ವಿಡಿಯೋ ನೋಡಿ ಹಾಕೊಳ್ಬೋದು. ಸೊ ಇದರಲ್ಲಿ ನಾನು ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ಇದರಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋನ ನೀವು ನೋಡ್ಬೋದು. ಸೊ ಡಬಲ್ ಕ್ರೋಶಾ ಹಾಕೋದಕ್ಕೆ ಬರೋದಿಲ್ಲ ಅನ್ನೋ ಅಂಥವ್ರು ಆ ವಿಡಿಯೋನ ನೋಡ್ಬೋದು. ಇವಾಗ ನೋಡಿ 1 2 3 4 5 6 7 ಲೂಪು ರೆಡಿಯಾಗಿದೆ. ಇವಾಗ ಇಲ್ಲಿ ಮತ್ತೆ 3 ಚೈನ್ ಹಾಕೊಂಡು ನೋಡಿ, ಫಸ್ಟ್ 6 ಚೈನ್ ಹಾಕೊಂಡಿದ್ವಲ್ವಾ, ಇಲ್ಲಿಂದ 1 2 3 ಈ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ನೋಡಿ ಹೀಗೆ. ಸೊ ಇವುಗಳನ್ನ ಹೀಗೆ ಬಿಟ್ಕೋಬೇಕು, ಕಟ್ ಮಾಡಬಾರ್ದು. ನೀವು ಬೇಕಾದ್ರೆ ಕಟ್ ಮಾಡ್ಬಿಟ್ಟು ಮತ್ತೆ ನೀವು ಜಾಯಿನ್ ಮಾಡ್ಕೋಬಹುದು, ಜಾಯಿನ್ ಮಾಡ್ಕೊಂಡು ಹಾಕೋಬಹುದು. ಸೊ ನಾವು ಪೆಟಲ್ಸ್ ಹಾಕೋದಕ್ಕೆ ಬೇಕಲ್ವಾ, ಹಾಗಾಗಿ ನಾನು ಇದನ್ನ ಕಟ್ ಮಾಡಿಲ್ಲ, ಹಾಗೆ ಬಿಟ್ಕೊಂಡಿದೀನಿ. ಇವಾಗ ಪೆಟಲ್ಸ್ ನ ಹಾಕೊಳ್ಳೋಣ. ನೋಡಿ ಪೆಟಲ್ಸ್ ಹಾಕೋದಕ್ಕೆ ಫಸ್ಟ್ ನಾನು ಇಲ್ಲಿ ಪಿಂಕ್ ಕಲರ್ ಹುಲ್ಲನ್ನ ತಗೊಳ್ತಾ ಇದ್ದೀನಿ. ತಗೊಂಡು ಒಂದು ಸ್ಕಿಪ್ ನಾಟ್ ಹಾಕೊಂಡಿದೀನಿ. ನೀವು ಎಲ್ಲಿ ಬೇಕಾದ್ರೂ ಜಾಯಿನ್ ಮಾಡ್ಕೊಬಹುದು. ಸೊ ಇಲ್ಲೇ ಜಾಯಿನ್ ಮಾಡ್ಬೇಕು ಅಲ್ಲೇ ಜಾಯಿನ್ ಮಾಡ್ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ನೀವು ಜಾಯಿನ್ ಮಾಡ್ಕೋಬಹುದು. ಇವಾಗ ನೋಡಿ ಈ ಡಬಲ್ ಕ್ರೋಶಾ ಬಂದಿದೆಯಲ್ಲ, ಈ ಡಬಲ್ ಕ್ರೋಶಾ ಮೇಲ್ಭಾಗದಲ್ಲಿ ಇದೆಯಲ್ಲ, ಈ ಲೂಪಿಗೆ ನಾನು ಇದನ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಚೈನ್ ಗ್ಯಾಪ್ ಏನಿದೆ, ಈ ಚೈನ್ ಗ್ಯಾಪಿಗೆ ಹಾಕೊಳ್ಬಾರ್ದು. ನೋಡಿ ಇಲ್ಲಿ ಚೈನ್ ಮಾಡ್ಕೊಂಡಿದೀನಿ. ಇವಾಗ 3 ಚೈನ್ ಹಾಕೋಬೇಕು. 1 2 3 3 ಚೈನ್ ಹಾಕೊಂಡು ನೋಡಿ ಇದನ್ನ ಹೀಗೆ ತಿರ್ಗಿಸ್ಕೋಬೇಕು ಉಲ್ಟಾ. ನೋಡಿ ಇದು ಸೀದಾ ಇದೆ ಅಲ್ವಾ, ಹೀಗೆ ಉಲ್ಟಾ ತಿರ್ಗಿಸ್ಕೋಬೇಕು. ಉಲ್ಟಾ ತಿರ್ಗಿಸ್ಕೊಂಡು ಇಲ್ಲಿ ನಾವು ಜಾಯಿನ್ ಮಾಡಿದೀವಲ್ವಾ, ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶೆ ಇದೆಯಲ್ವಾ, ಈ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡು ಮತ್ತೆ ಇದನ್ನ ಹೀಗೆ ತಿರ್ಗಿಸ್ಕೋಬೇಕು, ಸೀದಾ ತಿರ್ಗಿಸ್ಕೋಬೇಕು. ಹೀಗೆ ಸೀದಾ ತಿರ್ಗಿಸ್ಕೊಂಡು ಇಲ್ಲಿದೆ ಅಲ್ವಾ, ನಾವು ಪಿಂಕ್ ಕಲರ್ ಅಲ್ಲಿ 3 ಚೈನ್ ಹಾಕೊಂಡ್ವಿ ಅಲ್ವಾ, ಆ ಗ್ಯಾಪಿಗೆ 5 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 2 3 4 5. ನೋಡಿ 5 ಡಬಲ್ ಕ್ರೋಶೆ ಆಯ್ತು. 5 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿದೆಯಲ್ವಾ, ಫಸ್ಟ್ ನಾವು ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲಿ ಈ ಪಿಂಕ್ ಕಲರ್ ಹುಲ್ಲನ್ನ ನಾವು ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಅಲ್ಲಿ ಡಬಲ್ ಕ್ರೋಶೆ ಇದೆ. ಈ ಡಬಲ್ ಕ್ರೋಶೆಗೆ ನೋಡಿ ಹೀಗೆ ಈ ಡಬಲ್ ಕ್ರೋಶೆ ಹಿಂಭಾಗದಿಂದ ಮುಂಭಾಗ ಕ್ರೋಶೆ ತಗೊಂಡು ಈ ಹುಲ್ಲನ್ನ ಎಳ್ಕೋಬೇಕು. ಎಳ್ಕೊಂಡು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ಈಸಿಯಾಗಿ ಹಾಕೋಬಹುದು. ಇದೊಂದೇ ಡಬಲ್ ಕ್ರೋಶೆ ಸಿಗುತ್ತೆ. ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿಗೆ ನಾವು 5 ಡಬಲ್ ಕ್ರೋಶೆನ ಹಾಕೊಳ್ಬೇಕು. 3 4 5. ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಈಸಿಯಾಗಿ ಹಾಕೋಬಹುದು. ನೀವಿಲ್ಲ ಹಿಂಗೂ ಹಾಕೋತೀನಿ ಅಂದ್ರೆ ನೀವು ಹಿಂಗೂ ಹಾಕೋಬಹುದು. ಇವಾಗ ನೋಡಿ ಇಲ್ಲಿ 5 ಡಬಲ್ ಕ್ರೋಶೆ ಆಯ್ತಲ್ವಾ, 5 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ನೋಡಿ ಇಲ್ಲಿಗೆ ನಾವು ಜಾಯಿನ್ ಮಾಡಿರೋದಲ್ವಾ, ಇವಾಗ ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶೆ ಇದೆಯಲ್ವಾ, ಗ್ರೀನ್ ಕಲರ್ ಅಲ್ಲಿ ಡಬಲ್ ಕ್ರೋಶೆ ಹಾಕೊಂಡಿದೀವಲ್ವಾ, ಇದ್ರ ಮೇಲ್ಭಾಗಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. ನೋಡಿ ಹೀಗೆ. ನೋಡಿ ಹೀಗ್ ಬರುತ್ತೆ, ಪೆಟಲ್ಸ್ ಟ್ವಿಸ್ಟ್ ಆಗಿ ಬರುತ್ತೆ. ಸೊ ಇವಾಗ ಮತ್ತೆ 3 ಚೈನ್ ಹಾಕೊಳ್ತೀನಿ. ನೋಡಿ 3 ಚೈನ್ ಹಾಕೊಂಡು ಮತ್ತೆ ಇದನ್ನ ಹೀಗೆ ಉಲ್ಟಾ ತಿರ್ಗಿಸ್ಕೋಬೇಕು. ಈಗ ಉಲ್ಟಾ ತಿರ್ಗಿಸ್ಕೊಂಡು ನೋಡಿ ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಈ ಜಾಯಿನ್ ಮಾಡ್ಕೊಂಡಿರೋ ಹತ್ರ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಲ್ಲಿಗೆ ಮತ್ತೆ ಜಾಯಿನ್ ಮಾಡ್ಕೋಬೇಕು ನಾವು. ಮತ್ತೆ ಇವಾಗ 3 ಚೈನ್ ಹಾಕೋಬೇಕು. ಮತ್ತೆ ಇದನ್ನ ಸೀದಾ ತಿರ್ಗಿಸ್ಕೋಬೇಕು. ಸೀದಾ ತಿರ್ಗಿಸ್ಕೊಂಡು ಈ ಲೂಪ್ ಒಳಗಡೆ 5 ಡಬಲ್ ಕ್ರೋಶೆ ಹಾಕೊಳ್ಬೇಕು. 2 3 4 5. ನೋಡಿ 5 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಇದೆಯಲ್ವಾ, ಇದ್ರ ಪಕ್ಕದಲ್ಲಿ ಇದೆಯಲ್ವಾ, ಈ ಡಬಲ್ ಕ್ರೋಶೆಗೆ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಸಿಂಗಲ್ ಆಗಿ ಸಿಗುತ್ತೆ. ಇಲ್ಲಿಗೆ ಮತ್ತೆ ನಾನು 5 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ 5 ಡಬಲ್ ಕ್ರೋಶೆ ಆಯ್ತು. 5 ಡಬಲ್ ಕ್ರೋಶೆ ಆದ್ಮೇಲೆ
ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಓಪನ್ ಮಾಡಿದ್ರೆ ಇಲ್ಲಿಂದ ಪಕ್ಕದಲ್ಲಿ ಡಬಲ್ ಕ್ರೋಶೆ ಇರುತ್ತಲ್ಲ, ಗ್ರೀನ್ ಕಲರ್ ಡಬಲ್ ಕ್ರೋಶೆ ಹಾಕೊಂಡಿದೀವಲ್ವಾ, ಅದ್ರ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇವಾಗ ನೋಡಿ ಡಿಸೈನ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ಟ್ವಿಸ್ಟ್ ಆಗುತ್ತೆ, ಹಿಂಗ್ ಬಂದು ಹಿಂಗ್ ಬರುತ್ತೆ. ಇವಾಗ ಮತ್ತೆ ಇಲ್ಲಿ 3 ಚೈನ್ ಹಾಕೊಳ್ತೀನಿ. ಮತ್ತೆ ಹೀಗೆ ತಿರುಗಿಸ್ಕೊಂಡು ನೋಡಿ ಲಾಸ್ಟ್ ಪೆಟಲಿಗೆ ಜಾಯಿನ್ ಮಾಡ್ಕೊಂಡಿದ್ವಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ 3 ಚೈನ್, ಮತ್ತೆ ಸೀದಾ ತಿರುಗಿಸ್ಕೋಬೇಕು. ಸೀದಾ ತಿರುಗಿಸ್ಕೊಂಡು ಈ 3 ಚೈನ್ ಹಾಕೊಂಡಿದೀವಲ್ವಾ, ಆ 3 ಚೈನ್ಗೆ 5 ಡಬಲ್ ಕ್ರೋಶೆ ಹಾಕೋಬೇಕು. 2 3 4 5. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆ ಆದ್ಮೇಲೆ ಈ ಲೈನಲ್ಲಿ ಪಕ್ಕ ಪಕ್ಕ ಇರೋ ಡಬಲ್ ಕ್ರೋಶೆಗೆ ಹಾಕೋ. ಇವಾಗ ಇದಾದ್ಮೇಲೆ ಇದು ಹಿಂಗೆ ಪಕ್ಕ ಪಕ್ಕ ಇರೋ ಡಬಲ್ ಕ್ರೋಶೆಗೆ ಹಾಕೊಂತಾ ಇರ್ಬೇಕು. ನೋಡಿ ಈ ಗ್ರೀನ್ ಕಲರ್ ಡಬಲ್ ಕ್ರೋಶೆಗೆ ಮತ್ತೆ ಇಲ್ಲಿ 5 ಡಬಲ್ ಕ್ರೋಶೆ ಹಾಕೊಳ್ತೀನಿ. 2 3 4 5. ಇವಾಗ ಹೀಗಿಟ್ಕೊಂಡು ಅದ್ರ ಪಕ್ಕದಲ್ಲಿ ಇದೆಯಲ್ಲ ಡಬಲ್ ಕ್ರೋಶೆ, ಇದ್ರ ಮೇಲ್ಭಾಗಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್ ಹಾಕೊಳ್ತೀನಿ. ಮತ್ತೆ ಹೀಗೆ ಉಲ್ಟಾ ತಿರ್ಗಿಸ್ಕೊತೀನಿ. ಉಲ್ಟಾ ತಿರ್ಗಿಸ್ಕೊಂಡು ಲಾಸ್ಟ್ ಪೆಟಲ್ ಜಾಯಿನ್ ಮಾಡ್ಕೊಂಡಿದ್ವಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಪೆಟಲಿಗೆ ಲೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೆ 1 2 3 ಚೈನ್ ಹಾಕೊಂಡು ಸೀದಾ ತಿರ್ಗಿಸ್ಕೊಂಡು ಈ ಲೂಪ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ, ಈ ಲೂಪಿಗೆ 5 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇವಾಗ ಇಲ್ಲಿ 5 ಡಬಲ್ ಕ್ರೋಶೆ ಆಯ್ತು. ಈಗ ಇದ್ರ ಪಕ್ಕದಲ್ಲಿ ಇದೆಯಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ 5 ಡಬಲ್ ಕ್ರೋಶೆನ ಹಾಕೋಬೇಕು. 3 4 5. ಮತ್ತೆ ನೋಡಿ ಹೀಗೆ ಸೀದಾ ಮಾಡ್ಕೊಂಡಾಗ ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಇದ್ರ ಮೇಲ್ಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್ ಹಾಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಹಿಂದಿನ ಪೆಟಲ್ ಹಾಕೊಂಡಿದ್ವಲ್ವಾ, ಆ ಲೂಪಿಗೆ ಮತ್ತೆ ಇಲ್ಲಿ ಜಾಯಿನ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. ಮತ್ತೆ ಸೀದಾ ಮಾಡ್ಕೊಂಡು ಇವಾಗೇನು ನಾವು ಲೂಪ್ ಮಾಡ್ಕೊಂಡ್ವಲ್ವಾ 3 ಚೈನ್ ಹಾಕೊಂಡು, ಅದೇ 3 ಚೈನ್ ಗ್ಯಾಪ್ ಅಲ್ಲಿ 5 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ 5 ಡಬಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಈ ಡಬಲ್ ಕ್ರೋಶೆ ಇದೆಯಲ್ಲ, ಈ ಡಬಲ್ ಕ್ರೋಶೆಗೆ ಮತ್ತೆ 5 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ 5 ಡಬಲ್ ಕ್ರೋಶೆ ಆಯ್ತು. ಇವಾಗ ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಈ ಡಬಲ್ ಕ್ರೋಶೆ ಇದೆಯಲ್ಲ, ಈ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮೇಲ್ಭಾಗದಲ್ಲಿ ಲೂಪಿಗೆ ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನು ಮತ್ತೆ ಉಲ್ಟಾ ತಿರುಗಿಸ್ಕೋಬೇಕು. ಹೀಗೆ ಇದೇ ರೀತಿನ ನಾವು ಪೆಟಲ್ಸ್ನ ಹಾಕೋಬೇಕು. 3 ಚೈನು ಮತ್ತೆ ಉಲ್ಟಾ ತಿರುಗಿಸ್ಕೊಂಡು 5 ಡಬಲ್ ಕ್ರೋಶೆ. ಈಗ ಇಲ್ಲಿ 5 ಡಬಲ್ ಕ್ರೋಶೆ ಆಯ್ತಲ್ವಾ, ಮತ್ತೆ ನೋಡಿ ಈ ಲೂಪಿಗೆ 5 ಡಬಲ್ ಕ್ರೋಶೆ. ಈಗ ಮತ್ತೆ ಸೀದಾ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಈ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊಂಡು ನೋಡಿ ಈ ಉಲ್ಲನ್ ಕೆಳಭಾಗಕ್ಕೆ ಬರಬೇಕು. ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊಂಡು ನೋಡಿ ಈ ಲೂಪಿಗೆ 5 ಡಬಲ್ ಕ್ರೋಶೆ ಹಾಕೋಬೇಕು.
ಟೋಟಲ್ ಆಗಿ ಒಂದು ಪೆಟಲ್ಗೆ ನಮಗೆ 10 ಡಬಲ್ ಕ್ರೋಶೆ ಬರುತ್ತೆ. ನಾವು 3 ಚೈನ್ ಹಾಕೊಂಡಿದ್ ಬಿಟ್ಟು 10 ಡಬಲ್ ಕ್ರೋಶೆ ಬರಬೇಕು. 3 4 5 ನೋಡಿ. ಇವಾಗ ಇದು ಲಾಸ್ಟ್ ಲೂಪು ನೋಡಿ. ಇವಾಗ ಈ ಲೂಪ್ ಇದಲ್ವಾ, ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಈ ಡಬಲ್ ಕ್ರೋಶೆಗೆ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. ಹೀಗೆ ಮತ್ತೆ ಇದನ್ನು ಸೀದಾ ಮಾಡಿಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಆ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಹಾಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡು ಹೀಗೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಲಾಸ್ಟ್ ಪೆಟಲ್ ಜಾಯಿನ್ ಮಾಡ್ಕೊಂಡ್ವಲ್ವಾ, ಅದೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 3 ಚೈನ್ ಹಾಕೊಂಡು ಸೀದಾ ತಿರುಗಿಸ್ಕೊಂಡು ಇಲ್ಲಿ 5 ಡಬಲ್ ಕ್ರೋಶೆ, 1 2 3 4 5 ಮತ್ತೆ ನೋಡಿ, ಇದು ಲಾಸ್ಟ್ ಲೂಪು ಇಲ್ಲಿದೆಯಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ 5 ಡಬಲ್ ಕ್ರೋಶೆ, 1 2 3 4 5. ಇವಾಗ ನೋಡಿ ಮತ್ತೆ ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೊಳಕ್ಕಾಗಲ್ಲ. ಸೊ ಇವಾಗ ಇಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕೊಂಡು ಒಂದಿಷ್ಟು ಉದ್ದ ಉಲ್ಲನ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಕಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಈ ಲೂಪಿಂದ ಕ್ರೋಶನ ಮುಂಭಾಗಕ್ಕೆ ತಗೊಂಡು ಈ ಕಟ್ ಮಾಡ್ಕೊಂಡಿದೀವಲ್ವಾ ಉಲ್ಲನ್ನು, ಈ ಉಲ್ಲನ್ನ ಹಿಂಭಾಗಕ್ಕೆ ಎಳ್ಕೋಬೇಕು. ನೋಡಿ ಹೀಗೆ ಇದನ್ನ ಎಳ್ಕೊಂಡು ಈ ಎರಡು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಉಲ್ಲನ್ನು ಬಿಟ್ಟಿದ್ವಲ್ಲ, ಈ ಹುಲ್ಲನ್ನು ಮತ್ತೆ ಈ ಹುಲ್ಲನ್ನು ಸೇರಿಸಿ ಒಂದು 2 ರಿಂದ 3 ನಾಟ್ ಹಾಕೋಬೇಕು. ಅವಾಗ ನಮ್ಗೆ ಬಿಚ್ಕೊಳ್ಳೋದಿಲ್ಲ, ಸೊ ಟೈಟಾಗಿ ಕೂತ್ಕೊಳ್ಳುತ್ತೆ. 2 ನಾನಿಲ್ಲಿ 3 ನಾಟ್ ಹಾಕೊಳ್ತಾ ಇದ್ದೀನಿ. ನೋಡಿ, 3 ನಾಟ್ ಆದ್ಮೇಲೆ ಈ ಹುಲ್ಲನ್ ಇದೆಯಲ್ವಾ, ಈ ಹುಲ್ಲನ್ನ ನೋಡಿ ಹೀಗೆ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದು ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ನಾವು ಗ್ರೀನ್ ಕಲರ್ ಅಲ್ಲಿ ಸ್ವಲ್ಪ ಹುಲ್ಲನ್ನು ಬಿಟ್ಕೊಂಡಿದ್ವಲ್ವಾ, ಅದನ್ನು ಅಷ್ಟೇ ಇಲ್ಲಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ಸೊ ನೀವು ಸೂಜಿಲ್ ಬೇಕಾದ್ರೂ ತೋರಿಸ್ಕೋಬಹುದು, ನಾನಿಲ್ಲಿ ಕ್ರೋಶದಲ್ಲೇ ತೋರಿಸ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಚಿಕ್ಕದಾಗಿದೆ ಹುಲ್ಲನ್ನು, ಹಾಗಾಗಿ ಕ್ರೋಶದಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ ಹೀಗೆ 1 2 ರಿಂದ 3 ನಾಟಿಗೆ ಒಳಭಾಗಕ್ಕೆ ತೋರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಹುಲ್ಲನ್ ಇದೆಯಲ್ಲ ಗ್ರೀನ್ ಕಲರು, ಇವಾಗ ಇಲ್ಲಿ ನಾವು ಪೆಟಲ್ಸ್ ನ ಹಾಕೊಳ್ಳೋಣ. ಇವಾಗ ನೋಡಿ, ಇಲ್ಲಿದೆ ಅಲ್ವಾ ಗ್ರೀನ್ ಕಲರು, ಇಲ್ಲಿ ನಾವು ಗ್ರೀನ್ ಕಲರ್ ಹುಲ್ಲನಲ್ಲಿ 3 ಚೈನ್ ಹಾಕೊಂಡಿದ್ವಿ. ಸೊ ಇದು ಹಾಕ್ಬೇಕಾದ್ರೆ 3 ಚೈನ್ ಹಾಕೊಂಡಿದ್ವಿ. ಅದು ಬಿಟ್ಟು ಮೇಲ್ಭಾಗದಲ್ಲಿ 3 ಚೈನು ಪಿಂಕ್ ಕಲರ್ ಅಲ್ಲಿ ಹಾಕೊಂಡಿದ್ದಕ್ಕೆ ನಾವು ಪೆಟಲ್ಸ್ ಹಾಕೊಂಡಿದ್ದು. ಸೊ ಈ 3 ಚೈನ್ ಏನ್ ಹಾಕೊಂಡಿದ್ವಿ ಗ್ರೀನ್ ಕಲರ್ ಅಲ್ಲಿ, ಇದಕ್ಕೆ ನಾವು ಪೆಟಲ್ಸ್ ಹಾಕೋಬೇಕು. ನೋಡಿ, ಪಕ್ಕದ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಿ. ಇವಾಗ 1 2 3 4 ಚೈನ್ ಹಾಕೊಂಡಿದೀನಿ. 4 ಚೈನ್ ಹಾಕೊಂಡ್ಮೇಲೆ ಈ ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವಾ, ಆ ಸಿಂಗಲ್ ಕ್ರೋಶೆ ಲೂಪಿಗೆ, ಈ ಚೈನ್ ಲೂಪಿಗೆ ತಗೋಬಾರ್ದು, ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ ಆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು, ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಆದ್ಮೇಲೆ ಈ ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವಾ, 3 ಚೈನ್ ಹಾಕೋಬೇಕಾದ್ರೆ ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವಾ, ಅದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ಬೇಕು, ಮತ್ತೆ 2 ಚೈನ್ ಹಾಕೊಳ್ಬೇಕು.
2 ಚೈನ್ ಆದಮೇಲೆ ಇವಾಗ ನಾವು ಡಬಲ್ ಕ್ರೋಶೆ ಹಾಕೊಂಡ್ವಿ ಅಲ್ವಾ, ಅದೇ ಲೂಪ್ ಒಳಭಾಗಕ್ಕೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ಬೇಕು ನೋಡಿ ಹೀಗೆ. ಈಗ ಮತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ 1 2 3 4 ಚೈನ್ ಹಾಕೊಂಡಿದೀನಿ. ಈಗ 4 ಚೈನ್ ಹಾಕೋಬೇಕಾದ್ರೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವಾ, ಇದೇ ಲೂಪ್ ಒಳಗಡೆ ಆ ಸಿಂಗಲ್ ಕ್ರೋಶೆ ಹಾಕೊಂಡಿದ್ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಹಾಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ. ಆವಾಗ ನೋಡಿ ನಮಗೆ ಪೆಟಲ್ಸು ಈ ರೀತಿ ಬರುತ್ತೆ, ಚಿಕ್ಕದಾಗಿ ಬರುತ್ತೆ. ಇವಾಗ ನೋಡಿ ನಮಗೆ ಲೀಫು ಈ ರೀತಿ ಬರುತ್ತೆ ನೋಡಿ, ಚಿಕ್ಕದಾಗಿ ಬರುತ್ತೆ ಎಲೆ. ಸೊ ಈಗ ಮತ್ತೆ ಪಕ್ಕದ ಲೂಪ್ ಇದೆಲ್ಲ, ಈ ಪಕ್ಕದ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. 1 2 3 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಈ ಸಿಂಗಲ್ ಕ್ರೋಶೆ ಹಾಕೊಂಡೆ ಅಲ್ವಾ ನೋಡಿ, ಇದು ಚೈನು 3 ಚೈನ್ ಹಾಕೊಂಡಿದ್ದು, ಇದು ಸಿಂಗಲ್ ಕ್ರೋಶೆ. ಈ ಸಿಂಗಲ್ ಕ್ರೋಶೆ ನೋಡಿ ಹೀಗೆ ತಗೋಬೇಕು, ಕ್ರಾಸ್ ಆಗಿ ಹೀಗೆ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ಬೇಕು. ಮತ್ತೆ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ 1 2 3 ಚೈನ್ ಹಾಕೊಂಡು ಈಗ ಸಿಂಗಲ್ ಕ್ರೋಶೆ ಹಾಕೊಂಡಲ್ವಾ, ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋಬೇಕು. ಮತ್ತೆ 2 ಚೈನು ಅದೇ ಲೂಪ್ ಒಳಗಡೆ ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ, ಅದೇ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಂಡು ಮತ್ತೆ ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ, ಆ ಸಿಂಗಲ್ ಕ್ರೋಶೆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ ನೋಡಿ ಹೀಗೆ. ನೋಡಿ ಅವಾಗ ನಮಗೆ ಪೆಟಲ್ಸ್ ಈ ರೀತಿ ಬರುತ್ತೆ, ಹೀಗೆ ಬರುತ್ತೆ ಪೆಟಲ್ಸ್. ಇವಾಗ ಅದ್ರ ಪಕ್ಕದಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ ಫಸ್ಟ್. ಮತ್ತೆ 1 2 3 4 ಚೈನ್ ಹಾಕೊಂಡಿದ್ದೀನಿ. ಈ ಸಿಂಗಲ್ ಕ್ರೋಶೆ ಹಾಕೊಂಡಿದ್ನಲ್ವಾ, ಈ ಸಿಂಗಲ್ ಕ್ರೋಶೆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ ನೋಡಿ ಹೀಗೆ. ಮತ್ತೆ ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು 3 ಚೈನ್ ಹಾಕೊಂಡು ಈ ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವಾ, 3 ಚೈನ್ ಹಾಕೋಬೇಕಾದ್ರೆ ಆ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆ ಹಾಕೊಂಡು ಮತ್ತೆ 2 ಚೈನ್ ಹಾಕೊಂಡು ಅದೇ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ ನೋಡಿ ಹೀಗೆ. ಈಗ ಮತ್ತೆ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ 4 ಚೈನು. ಮತ್ತೆ ಈ ಸಿಂಗಲ್ ಕ್ರೋಶೆ ಹಾಕೊಂಡ್ವಲ್ವ 4 ಚೈನ್ ಹಾಕೋಬೇಕಾದ್ರೆ ಅದೇ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ. ಸೊ ನೋಡಿ ಈ ರೀತಿ ಬರುತ್ತೆ ನಮಗೆ ಲೀಫು, ಚಿಕ್ಕದಾಗಿ ಲೀಫ್ ಬರುತ್ತೆ. ಸೊ ಎಲೆಗಳು ಚಿಕ್ಕದಾಗಿ ಬರುತ್ತೆ. ಸೊ ಇವಾಗ ಇಲ್ಲೇನು ತೋರಿಸ್ಕೊಟ್ಟೆ, ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ. ಇಲ್ಲಿವರೆಗೂ ಹಾಕೊಂಡು ಎಂಡಿಂಗ್ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ 1 ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಎಂಡಿಂಗಲ್ಲಿ ಯಾವ ರೀತಿ ಹಾಕೋಬೇಕಂದ್ರೆ ನೋಡಿ, ಫಸ್ಟ್ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋಬೇಕು ನೋಡಿ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಒಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ. ಈ ರೀತಿ ನಾವು ಹಾಕೋಬೇಕು. ಇವಾಗ ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಹುಲ್ಲನ್ನ ನಾನು ಸೂಜಿಗೆ ಪೋಣಿಸ್ಕೊಂಡು ಒಳಭಾಗಕ್ಕೆ ತೂರಿಸ್ಕೊಳ್ತೀನಿ. ನೋಡಿ ಹೀಗೆ ಒಳಭಾಗಕ್ಕೆ ತೂರಿಸ್ಕೊಂಡು ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ನಮಗೆ ಫ್ಲವರ್ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ಟ್ವಿಸ್ಟಿಂಗ್ ಅಲ್ಲಿ ಬಂದಿದೆ ಫ್ಲವರು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕ್ಯೂಟ್ ಆಗಿ ಬಂದಿದೆ ನೋಡಿ. ಎಲೆಗಳು ಅಷ್ಟೇ ನೋಡಿ ಈ ರೀತಿ ಬರುತ್ತೆ. ಫ್ಲವರ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ನೋಡಿ,
ತುಂಬಾನೇ ಕ್ಯೂಟ್ ಆಗಿ ಬಂದಿದೆ. ಸೆಂಟ್ರಲ್ ಒಂದು ಬೀಡ್ಸ್ ಹಾಕೊಂಡ್ರೆ, ಹಾಫ್ ಬೀಡ್ಸ್ ಆಗಿರ್ಬೋದು, ಪರ್ಲ್ ಬೀಡ್ಸ್ ಆಗಿರ್ಬೋದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಹಿಂಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಮುಂಭಾಗದಲ್ಲಿ ಈ ರೀತಿ ಬಂದಿದೆ. ಫ್ಲವರ್ ಡಿಸೈನ್ ನೋಡ್ಬೋದು, ತುಂಬಾ ಕ್ಯೂಟ್ ಆಗಿ ಬಂದಿದೆ. ಈ ಪೆಟಲ್ಸ್ ಬಂದ್ಬಿಟ್ಟು ಟ್ವಿಸ್ಟಿಂಗ್ ಪೆಟಲ್ಸ್ ಟೈಪ್ ಅಲ್ಲಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನ ಬಳಸ್ಕೊಂಡು ಈ ಟೈಪಲ್ಲಿ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.